ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಂಗೀಪುರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಏಳುಮಂದಮ್ಮ ದೇವಿಯ ಪೂಜಾ ಮಹೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಶ್ರೀ ಏಳುಮಂದಮ್ಮ ದೇವಿಯ ಪಲ್ಲಕ್ಕಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಶ್ರೀ ಏಳುಮಂದಮ್ಮ ದೇವಿಗೆ ಪಲ್ಲಕ್ಕಿ ಮೆರವಣಿಗೆಯು ಬಿಂಗೀಪುರ ಗ್ರಾಮದಿಂದ ಶಾಸ್ತ್ರೋತ್ರವಾಗಿ ಪ್ರಾರಂಭವಾಗಿ ನಂತರ ಹುಲಿಮಂಗಲ, ಕೆಂಪಾಪುರ ಗ್ರಾಮ ಹಾಗೂ ಪೋಡು ಗ್ರಾಮದ ಮಾರ್ಗವಾಗಿ ಬಿಂಗೀಪುರ ಗ್ರಾಮಕ್ಕೆ ಬಂದು ಸೇರಿತು. ಇನ್ನು ಈ ವೇಳೆ ಬಿಂಗೀಪುರ ಗ್ರಾಮದ ಯುವ ನಾಯಕರಾದ ಜಗದೀಶ್ ರವರು ಮಾತನಾಡಿ, ಶ್ರೀ ಏಳುಮಂದಮ್ಮ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದ್ದು ಕಷ್ಟ ಎಂದು ಭಕ್ತರಿಗೆ ದೇವಿಯು ಸಮಸ್ಯೆಯನ್ನು ಬಗೆಹರಿಸಿರುವ ಎಷ್ಟು ಉದಾಹರಣೆಗಳು ಕಣ್ಮುಂದೆ ಇದೆ ಎಂದರು. ಇನ್ನು ಬಿಂಗೀಪುರ ಗ್ರಾಮದ ಜನರೆಲ್ಲ ಒಟ್ಟಾಗಿ ಸೇರಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಏಳುಮಂದಮ್ಮ ದೇವಿಯ ಪಲ್ಲಕ್ಕಿ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದು, ಈ ಸ್ವಾಮಿಯು ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ 7 ಕೆಜಿಯ ಕರ್ಪೂರವನ್ನು ಇಟ್ಟು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ದಾರಿ ಉದ್ದಕ್ಕೂ ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ದಾರಿ ಉದ್ದಕ್ಕೂ ಭಕ್ತರು ಶ್ರೀ ಏಳುಮಂದಮ್ಮ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಬಿಂಗೀಪುರ ಜಗದೀಶ್, ಮಲೇಶಪ್ಪ, ಪೋಡು ರಮೇಶ್, ಟಿಟಿ ಮಂಜುನಾಥ್, ಶೇಖರ್, ಮೂರ್ತಿ, ವಜೀದ್ ಪಾಷಾ, ರಾಜಶೇಖರ, ಟಿಎನ್ ಮುನಿಸ್ವಾಮಿ, ಸೋಮನಾಥ್, ಹುಲಿಮಂಗಲ ಶ್ರೀನಿವಾಸ್, ರುದ್ರೇಶ್, ಶ್ರೀನಿವಾಸ್, ರವಿ, ಮುನಿಯಪ್ಪ, ಸಲೀಂ, ಗಜೇಂದ್ರ, ಗಣೇಶನ ದೇವಸ್ಥಾನದ ಪೋಡು ಮಂಜಣ್ಣ, ಕೆಂಪಾಪುರ ನವೀನ್, ಭರತ್ ಮತ್ತು ಬಿಂಗೀಪುರ, ಪೋಡು ಹಾಗೂ ಕೆಂಪಾಪುರ ಗ್ರಾಮಸ್ಥರು ಭಾಗವಹಿಸಿದರು.
ಏಳುಮಂದಮ್ಮ ಸೇವೆ ಸಮಿತಿಯಿಂದ 2ನೇ ವರ್ಷದ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು 50 ವರ್ಷದಿಂದ ನಿಂತಿತ್ತು. ಹಿಂದಿನ 1 ವರ್ಷದಿಂದ ತಿರ್ಗಾ ಪ್ರಾರಂಭಗೊಂಡು 2 ವರ್ಷದಿಂದ ಸೇವೆ ಸಮಿತಿಯಿಂದ ನಾವು ಮಲ್ಲೇಶ್ ಸಂಪಂಗಿ, ರಮೇಶ್ ಪೋಡು, ಟಿ ಮಂಜು, ಮುನಿಯಪ್ಪ, ನಮ್ಮ ಮುಂದೆ ನಾಯಕನಾದ ಸೋಮನಾಥರು ಮುಂದೆ ಬಂದಿದ್ದಾರೆ. ಮುಂದೆ ನಾಯಕನಾಗಿ ನಾವು ಮಾಡ್ತೀವಿ. MS ಮಂಜುನಾಥ್, ಇವೆಲ್ಲ ಮುನಿರಪ್ಪ ಪೋಡು, ಶಫಿಖಾನ್, ಶೇಖರ್, ಮೂರ್ತಿ, ವಾಜಿದ್ ಬಾಷಾ, ಶ್ರೀನಿವಾಸ್, ರಾಜಣ್ಣ, ವಿನೋದ್ ಇವರೆಲ್ಲ ಸೇರಿ ಟ್ರಸ್ಟಿಂದ ಮುಂದಿನ ವರ್ಷ ಇನ್ನೂ ಅದ್ಭುತವಾಗಿ ಈಗಲೇ ನಡೆಸಿದ್ವಿ. ಊರ ಗ್ರಾಮಸ್ಥರು ಹಾಗೂ ಬಡಾವಣೆ ನಿವಾಸಿಗಳು ಎಲ್ಲ ಪ್ರೋತ್ಸಾಹದಿಂದ ಸೇವೆ ಸಮಿತಿಯಿಂದ ಮುಂದುವರಿಸ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಆಶೀರ್ವಾದ ಒಳ್ಳೆಯದು. ಈಗ ಬಿಂಗಿಪುರದಿಂದ ಪ್ರಾರಂಭವಾಗಿ ಹುಲಮಂಗಲ ಮಾರ್ಗವಾಗಿ ಕೋಡು, ಕೆಂಪಾಪುರ ಬಡಾವಣೆಗಳಿಗೆಲ್ಲ ಲೆವೇಟು, ಗ್ರೀನ್ವೇ, ವಿನಾಯಕ ಲೆವೇಟು, ಸಾಯಿ ಬೃಂದಾವನ, ಪೋಡು ಇವೆಲ್ಲ ಮಾರ್ಗವಾಗಿ ಸೃಷ್ಟಿ ಆಗ್ತಾ ಇದೆ. 2 ವರ್ಷದಿಂದ ಆಗ್ತಾ ಇದೆ. ದೇವ್ರ ಮಹಿಮೆಯಿಂದ ದೇವರು ಇಲ್ಲ ಅಂತ ಇದ್ರು ಕೆಲವರು. ದೇವ್ರ ಮಹಿಮೆಯಿಂದ ಈಗ ಶುರು ಆಗಿದೆ 2 ವರ್ಷದಿಂದ. ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಬಿಂಗಿಪುರ, ಪೋಡು ಹಾಗೂ ಕೆಂಪಾಪುರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಏಳುಮಂದಮ್ಮ ದೇವಿಯ 2ನೇ ವಾರ್ಷಿಕೋತ್ಸವವನ್ನು ನಾವು 3 ಗ್ರಾಮಸ್ಥರು ಸೇರಿ ಹಾಗೂ ಬಡಾವಣೆಗಳು ಎಲ್ಲ ಸೇರಿ ಒಟ್ಟಾಗಿ ಈ ದಿನ 2ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ಕಾರ್ಯಕ್ರಮ ಬಿಂಗಿಪುರ ಗ್ರಾಮದಿಂದ ಪ್ರಾರಂಭವಾಗಿ ಹುಲಿಮಂಗಲ ಮಾರ್ಗವಾಗಿ ಕೆಂಪಾಪುರಕ್ಕೆ ಸೇರುತ್ತೆ. ಅಲ್ಲಿಂದ ಮತ್ತೆ ಪ್ರಾರಂಭವಾಗಿ ಹುಳ್ಳಳ್ಳಿ ಗೇಟ್ ಮುಖಾಂತರ ನಮ್ಮ ಚಿನ್ನಸ್ವಾಮಿ ಬಡಾವಣೆ, ಆಶ್ರಯ ಬಡಾವಣೆ ಈ ಮುಖಾಂತರ ಹಾದು ಮತ್ತೆ ಬಿಂಗಿಪುರ ಗ್ರಾಮಕ್ಕೆ ತಲುಪಿ ಇಲ್ಲಿಂದ ಪೋಡು ಗ್ರಾಮಕ್ಕೆ ಹೋಗುತ್ತೆ. ಪೋಡು ಗ್ರಾಮದಿಂದ ಮತ್ತೆ ವಿನಾಯಕ ಬಡಾವಣೆ, ಗ್ರೀನ್ವೇ ಬಡಾವಣೆ ಹಾಗೂ ಸಾಯಿ ಬೃಂದಾವನ ಬಡಾವಣೆಯಲ್ಲಿ ಮುಕ್ತಾಯ ಆಗುತ್ತೆ. ಈ ಕಾರ್ಯಕ್ರಮದೊಂದಿಗೆ ಮೆರವಣಿಗೆಯೊಂದಿಗೆ ನಾವು ಒಂದು ಮೊಬೈಲ್ DJ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆ ಈ ಮೆರವಣಿಗೆ ವಾಹನ ಜೊತೆ ನಾವು ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಭಕ್ತಾದಿಗಳು ಈ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಹೋದ ಬಾರಿ ಇನ್ನೂ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಆದರೆ ಈ ಬಾರಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ನಡೀತಾ ಇದೆ. ಅದು ಕೂಡ ಪ್ರತಿ ವರ್ಷ ಮಾಡೋ ಉದ್ದೇಶ ಇರೋದ್ರಿಂದ ಈ ಸರಿ ಸಹ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ಇದನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಏನು ಕಾಮಗಾರಿ ನಡೀತಾ ಇದೆ ಇದನ್ನು ಸಂಪೂರ್ಣಗೊಳಿಸಿ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ಹೇಳ್ತೀನಿ. ಹಾಗೂ ಈ ಏನು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಸೇರಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕು. ಏಳುಮಂದಮ್ಮ ಸೇವಾ ಸಮಿತಿಯಿಂದ ಹೋದ ವರ್ಷದಿಂದ ಸ್ಟಾರ್ಟ್ ಆಗಿ ಇನ್ನು ಮುಂದಿನ ದಿನಗಳಲ್ಲೇ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾಗಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಲೇಔಟ್ಗಳವರು, ಬಡಾವಣೆಗಳೆಲ್ಲ ಸೇರಿ ಮಾಡಬೇಕಂತ ಅಂದ್ಕೊಂಡಿದ್ದೀರಿ. ಇನ್ನು ಮುಂದೆ ವರ್ಷ ಇದೇ ಥರ ಮುಂದುವರಿತಿದೆ. ಇಡೀ ಯಾರು ನಮ್ಮವರು ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾ ಬರ್ತಾವ್ರೆ. ಆದರೆ ನಮ್ಮ ಮುಂದೆ ಇದಿಷ್ಟೊಂದು ಅದ್ದೂರಿಯಾಗಿ ಮಾಡಿರಲಿಲ್ಲ. ಈಗೆಲ್ಲ ಲೇಔಟವರು, ಎಲ್ಲ ಊರಿನವರು ದೇವರು ನಂಬಿಕೆ ಅನ್ನೋದನ್ನು ತಗೊಂಡು ಆ ಅಮ್ಮನ ಆಶೀರ್ವಾದ ತೊಗೊತವ್ರೆಲ್ಲ ಬಂದು ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇದು ಸುಮಾರು ನಾವು ಒಂದು 20-50 ವರ್ಷದಿಂದ ನಿಲ್ಲಿಸಿದ್ರು. ಆದರೆ ಎಲ್ಲ ಊರು ಗ್ರಾಮಸ್ಥರು, ಆಮೇಲೆ ನಮ್ಮ ಕಮಿಟಿ, ದೇವಸ್ಥಾನ ಕಮಿಟಿಯವರು, ಆಮೇಲೆ ನಮ್ಮ ಜಗ್ಗು, ರಮೇಶ್ ಅಣ್ಣವರು ಎಲ್ಲ ಇಲ್ಲಿ ತುಂಬ ಥರ ಎಲ್ಲ ಇದ್ಕೊಂಡು ಎಲ್ಲ ಟೋಟಲ್ಲಿ ಎಲ್ಲ ಒಂಥರ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಆಚರಿಸ್ಬೇಕು ಅಂದ್ಬಿಟ್ಟು ಮಾತಾಡಿ ಕೂತು ಎಲ್ಲ ಊರು ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ಈಗ ದೇವಸ್ಥಾನ ಕಮಿಟಿ ಕೆಲಸ ನಡೀತಾ ಇರೋದ್ರಿಂದ ಇನ್ನು ಮುಂದೆ ದೇವಸ್ಥಾನ ಫಿನಿಶ್ ಆದ ಮಟ್ಟಕ್ಕೆ ಬಂದಾಗ 3 ವರ್ಷಕ್ಕೊಂದ್ಕಿಂತ ಗ್ರ್ಯಾಂಡಲ್ಲಿ ಮಾಡೋಕೆ ಮಟನ್ ಊಟ ಹಾಕಿ ಸುಮಾರು ಒಂದು 100 ಮರಿ ಹತ್ತತ್ರ ಹಾಕ್ತೀರಿ. 100 ಮರಿ ಅನ್ನದಾನ ಮಾಡಿ ಅಯ್ಯಮ್ಮನ ಹೆಸರಲ್ಲಿ ಎಲ್ಲ ಪಬ್ಲಿಕ್ಕು ಜನ ಬಂದು ಊಟ ಮಾಡಿಕೊಂಡು ಅಯ್ಯಮ್ಮನ ಆಶೀರ್ವಾದ ತಗೊಂಡು ಹೋಗಲಿ ಅಂತ ನಾವು ಕೇಳ್ಬೋದು. ಹೋದ ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸುಮಾರು ಒಂದು 30-35 ವರ್ಷದಿಂದ ನಿಲ್ಲಿಸಿದ್ರು. ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಬಿಂಗಿಪುರ, ಪೋಡು, ಕೆಂಪಾಪುರ ನಮ್ಮ ಬಡಾವಣೆ ಲೇಔಟ್ಗಳಿಗೆ ಎಲ್ಲವೂ ನೀವು ಭಾಗವಹಿಸ್ಬೇಕು ಅಂತ ಕೇಳಿಕೊಂಡು ನಾವು 2 ಮಾತು ಮುಗಿಸ್ತೀವಿ. ಬಿಂಗಿಪುರ ಗ್ರಾಮದಿಂದ ಸರ್ವರಿಗೂ ಆದರ ಸುಸ್ವಾಗತ. ಎಲ್ಲರೂ ಬಂದು ದೊಡ್ಡ ಹಿರಿಯರು ಎಲ್ಲರೂ ಬಂದು ನಮ್ಮ ದೇವಿಯ ದರ್ಶನವನ್ನು ಮಾಡಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಎಲ್ಲರೂ ಸಹಕರಿಸಿ ದೇವಿಯ ಪಾತ್ರಕ್ಕೆ ಇದಾಗಬೇಕು.